ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನೆ ಎನ್ನುತ್ತಾ ನಾನು ನನ್ನ ಇವತ್ತಿನ ರಾಘವೇಂದ್ರ ಸ್ವಾಮಿಗಳ 7ನೇ ಪವಾಡದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳು ಪಾದನಡಿಗೆಯಲ್ಲಿ ರಾಜ್ಯಗಳಲ್ಲಿ ಸುತ್ತಾಡುತ್ತಿದ್ದಾಗ ಒಂದು ಶಿರಸಂಗಿ ಎಂಬಕ್ಕಂಥ ಒಂದು ಗ್ರಾಮಕ್ಕೆ ಆಗಮಿಸಿರುತ್ತಾರೆ. ಅಲ್ಲಿ ದೇಶ ಎಂಬಕ್ಕಂತನೂ ಅವನು ಯಾವುದೇ ರೀತಿ ವೇದಗಳಲ್ಲಾಗಲಿ ಮಂತ್ರಗಳಲ್ಲಾಗಲಿ ನಂಬಿಕೆ ಇರುವುದಿಲ್ಲ. ಮೊದಲೇ ದೇವರ ಮೇಲೆ ನಂಬಿಕೆ ಇರುವುದಿಲ್ಲ ಅವನಿಗೆ. ಇದನ್ನು ಕಂಡ ರಾಘವೇಂದ್ರ ಸ್ವಾಮಿಗಳು ಅವನನ್ನು ಕರೆಸಿಕೊಳ್ಳುತ್ತಾರೆ. ತಾವಿದ್ದಲ್ಲಿಗೆ ಕರೆಸಿಕೊಂಡು ವೇದಗಳಲ್ಲಾಗಲಿ ಮಂತ್ರಗಳಲ್ಲಿ ನಂಬಿಕೆ ದೇಸಾಯಿಗೆ ಹೇಳುತ್ತಾರೆ, ಯಾವ ರೀತಿ ನಿನಗೆ ಅನುಗ್ರಹ ಮಾಡಲಿ ಅಂತ ಕೇಳಿದಾಗ ಅವನಿಗೆ ಮೊದಲೇ ಮಂತ್ರಗಳ ಮೇಲೆ ವೇದಗಳಲ್ಲಾಗಲಿ ಮಂತ್ರಗಳ ಮೇಲೆ ನಂಬಿಕೆ ಇರುವುದಿಲ್ಲ ಅವನಿಗೆ. ಇವನಿಗೆ ಅನುಗ್ರಹ ಮಾಡಿ ಅಸಿಕ್ತನನ್ನಾಗಿ ಮಾಡಬೇಕೆನ್ನುವ ಆಸೆ ರಾಯರಿಗೆ. ಅವನು ಯಾವುದೇ ರೀತಿ ವೇದಗಳಲ್ಲಿ ಮಂತ್ರಗಳಲ್ಲಿ ನಂಬಿಕೆ ಇರುವುದರಿಂದ ಅವನು ರಾಯರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಸವಾಲನ್ನೇ ಇಸ್ತೇನೆ ಅವನು ರಾಯರಿಗೆ. ಯಾವ ರೀತಿ ಅಂದರೆ ಒನಕೆಯ ಮೇಲೆ ಚಿಗುರೊಡೆಯಂತೆ ಮಾಡಿ ಅಂತ ಹೇಳ್ತಾನೆ ಅವನು. ನಿಮ್ಮ ವೇದ ಮಂತ್ರಗಳಿಗೆ ಅಂಥ ಶಕ್ತಿ ಇದ್ದರೆ ಒನಕೆಯ ಮೇಲೆ ಚಿಗುರೊಡೆಯಂತೆ ಮಾಡಿರಿ ಅಂತ ಹೇಳ್ತಾನೆ. ಆದರೆ ರಾಯರು ರಾಯರು ಆ ಒನಕೆಯನ್ನು ತರಿಸಿಕೊಳ್ಳುತ್ತಾರೆ. ಒನಕೆಯ ಮೇಲೆ ತಮ್ಮ ದಿವ್ಯವಾದ ಕಮಂಡಲದ ನೀರವನ್ನು ಆ ಒನಕೆಯ ಮೇಲೆ ಪ್ರೋಕ್ಷಣೆ ಮಾಡ್ತಿದ್ದಂತೆ ಅಲ್ಲಿಂದ ಚಿಗುರೊಡೆಯುತ್ತದೆ. ಇದನ್ನು ಕಂಡ ದೇಸಾಯು ದಿಗ್ಭ್ರಮೆಗೊಳಾಗ್ತಾನೆ. ರಾಯರ ಪಾದಕ್ಕೆ ನಮಸ್ಕರಿಸುತ್ತಾನೆ. ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನನಗೆ ತುಂಬಾ ನನ್ನ ಕ್ಷಮಿಸಿಬಿಡಿ ಅಂತಂತಂದು ಪರಿಪರಿಯಾಗಿ ರಾಯರನ್ನು ಕೇಳ್ತಾನೆ. ಮಂತ್ರಾರಕ್ಷೆಯನ್ನು ಕೊಟ್ಟು ಅಲ್ಲಿಂದ ಪಾದನಡಿಗೆಯಲ್ಲಿ ಹೊರಟರು ರಾಘವೇಂದ್ರ ಸ್ವಾಮಿಗಳು ಅಂತಂತ ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಕೊನೆ ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.